ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ. ಏನು ವ್ಲಾಗ್ ಅಂದರೆ ವರಲಕ್ಷ್ಮಿಗೆ ನಾವು ವರಲಕ್ಷ್ಮಿ ಪ್ರತಿ ವರ್ಷ ಮನೆಯಲ್ಲೇ ಲಕ್ಷ್ಮಿ ಕೂರಿಸ್ತೀವಿ. ಸೊ ಅದಕ್ಕೆ ನಾವು ಗಾಂಧಿ ಬಜಾರ್ ಹೋಗಿದ್ವಿ. ಹಾಗೆ ಒಂದು ಶಾಪಿಂಗ್ ಮಾಡೋಣ ಅಂತ ಹಾಗೆ ಹೋಗ್ತಾ ಇದ್ವಿ. ಇದು ಒಂದು ಶಾಪ್ ಸಿಕ್ತು ನಮಗೆ, ದೀಪಕ್ ಸ್ಟೋರ್ಸ್ ಅಂತ. ಲಕ್ಷ್ಮಿ ಹಬ್ಬಕ್ಕೆ ಹೆಂಗೂ ನಾವು ಶಾಪಿಂಗ್ ಮಾಡಬೇಕಾಗಿತ್ತು. ನಾವು ರೆಗ್ಯುಲರಾಗಿ ಯಾವಾಗೂ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ. ಸೊ ನಾವು ಗಾಂಧಿ ಬಜಾರ್ಗೆ ಹೋಗಿದ್ವಿ. ಸೊ ಹಾಗೆ ಒಂದು ವಿಸಿಟ್ ಮಾಡೋಣ ಅಂತ ಈ ಶಾಪ್ಗೆ ಹೋದ್ವಿ. ಶಾಪಲ್ಲೇ ಈ ಶಾಪ್ಗೆ ಹೋಗ್ಬಿಟ್ರೆ ನೀವು ಏನು ಆಚೆ ಬರೋಂಗಿಲ್ಲ. ನಿಮಗೆ ಪ್ರತಿಯೊಂದು ನಿಮಗೆ ವರಲಕ್ಷ್ಮಿ ಹಬ್ಬಕ್ಕೆ ಏನು ಬೇಕು ಪ್ರತಿಯೊಂದು ನಿಮಗೆ ಸಿಗೋಂಥ ಒಂದು ಶಾಪ್ ಇದು. ತುಂಬ ದೊಡ್ಡದು ಶಾಪು. ಎಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂದರೆ ನಿಮಗೆ ಒಂದು ಸಲ ನೀವು ಶಾಪ್ನ ವಿಸಿಟ್ ಮಾಡಿ. ಗಾಂಧಿ ಬಜಾರಲ್ಲಿ ತುಂಬ ಚೆನ್ನಾಗಿದೆ ಈ ಶಾಪು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ನಿಮಗೆ ಯಾರಿಗಾನ ಹೆಲ್ಪ್ ಮಾಡಬೇಕು ಅಂತ ಇದ್ದರೆ ನಮಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಹೆಲ್ಪ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಾವು ಭಾನುವಾರ ಭೀಮ್ ಅಮಾವಾಸ್ಯೆ ದಿವಸ ಅಂದರೆ ನಾವು ಗಾಂಧಿ ಬಜಾರ್ಗೆ ಹೋಗಿದ್ವಿ. ಈ ಶಾಪ್ಗೆ ಹೋದ್ವಿ. ಇದು ಅಂದ್ಬಿಟ್ಟು ದೀಪಕ್ ಸ್ಟೋರ್ಸ್ ಅಂತ ಗಾಂಧಿ ಬಜಾರಲ್ಲಿ ಇರುತ್ತೆ. ನೀವು ಗೂಗಲಲ್ಲಿ ನೋಡಿದ್ರೆ ಸಿಗುತ್ತೆ. ಬೇಕಾದ್ರೆ ನಿಮ್ಮ ಲೊಕೇಶನ್ ನಾನು ಗೂಗಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಶಾಪಲ್ಲಿ ನಿಮಗೆ ಪ್ರತಿಯೊಂದು ನಿಮಗೆ ವರಲಕ್ಷ್ಮಿಗೆ ನೀವು ಏನೇನು ಬೇಕಾಗುತ್ತೆ, ಮುಖವಾಡದಿಂದ ಹಿಡ್ದು ನಿಮಗೆ ಸ್ಟ್ಯಾಂಡ್ ಬೇಕಾ, ಜರ್ಮನ್ ಸಿಲ್ವರ್ ಇದು ಪ್ಲೇಟ್ಸ್ ಬೇಕಾ, ಸ್ಟ್ಯಾಂಡ್ ಬೇಕಾ, ನಿಮಗೆ ಹೂವಿನ ತೋಮಾಲೆ ಬೇಕಾ, ತೋರಣ ಬೇಕಾ, ಪ್ರತಿಯೊಂದು ನಿಮಗೆ ಈ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ. ತುಂಬ ದೊಡ್ಡದಾಗಿದೆ. ಮತ್ತು ನಿಮಗೆ ಕಲೆಕ್ಷನ್ಸ್ ತುಂಬ ಇದೆ ನೋಡಿ. ಇವೆಲ್ಲ ಬಂದ್ಬಿಟ್ಟು ನಿಮಗೆ ತೋಮಾಲೆಗಳು, ಹಾರಗಳು. ಅಂದರೆ ರೇಟ್ ಅಂದರೆ ನಿಮಗೆ ತುಂಬ ಕಡಿಮೆ ಅಂತಿಲ್ಲ, ತುಂಬ ಜಾಸ್ತಿ ಅಂತಿಲ್ಲ. ನಿಮಗೆ ಒಂದು ರೀಸನಬಲ್ ರೇಟು. ನಿಮಗೆ ಫೈನಲಾಗಿ ನೀವು ಏನಾದ್ರು ಶಾಪಿಂಗ್ ಮಾಡಿ ಪರ್ಚೇಸ್ ಮಾಡಿದಾಗ ನಿಮಗೆ ಅವರು ಕಡಿಮೆ ಮಾಡಿಕೊಡ್ತಾರೆ. ಲಾಸ್ಟಾಗಿ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ಸ್ವಲ್ಪ ಐಟಮ್ಸ್ ನಿಮಗೆ ಒಂದು 2,000 3,000 ಬಿಲ್ ಮಾಡಿದ್ರೆ ನಿಮ್ಗೆ ಒಂದು 10% ಡಿಸ್ಕೌಂಟ್ ಕೊಡ್ತಾರೆ. ಪ್ರತಿಯೊಂದು ಇದೆ. ನಾವೇನಂದರೆ ಸುಮ್ಮನೆ ಒಂದು ವಿಸಿಟ್ ಹಾಕೋಣ ಅಂತ ನಾವು ಹೋಗಿದ್ವಿ ಅಷ್ಟೇ. ಅದರಲ್ಲಿ ನೋಡ್ತಿದ್ರೆ ನಿಮಗೆ ಹೆಣ್ಮಕ್ಳು ಮಾತ್ರ ಹೋದರೆ ನೀವು ಯಾವ್ದು ತೊಗೊಬೇಕು ಯಾವ್ದು ಬಿಡಬೇಕು ಅಂತಿಲ್ಲ. ನಿಮಗೆ ಏನೇನೋ ಇದೆ. ನಿಮಗೆ ಹೇಳ್ತೀನಲ್ಲ, ಬರೀ ತೋರಣ ಅಂತಲ್ಲ ಇದು ನೋಡಿ. ಇವೆಲ್ಲ ಬಂದ್ಬಿಟ್ಟು ಸ್ಟಿಕ್ಕರ್ಸ್ ಥರ ಇದೆ. ನೀವು ಇದಕ್ಕೆ ಕಳ್ಸಕ್ಕೆ ಇರೋಂಥದ್ದು ಸ್ಟಿಕ್ಕರ್ಸು. ಮತ್ತು ಅದು ಲೋಟಸ್ದು ಅಂದರೆ ಅದು ಸ್ಟ್ಯಾಂಡ್ ಥರ ಇದೆ ಲೋಟಸ್. ಅದರಲ್ಲಿ ನೀವು ಲಕ್ಷ್ಮಿನ ಕೂರಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಂದು ಹೇಳೋಕ್ಕಾಗೋದಿಲ್ಲ. ನಿಮಗೆ ಒಂದು ಏನು ನೋಡೋದು, ಏನು ಬಿಡೋದು, ಏನು ತೊಗೊಳೋದು ಬಿಡೋದು ನೋಡಿ. ಇವೆಲ್ಲ ಸೆಟ್ಸು ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ಲಕ್ಷ್ಮಿಗೆ ಹಾರ ಹಾಕಿದ್ರೆ ಇವೆಲ್ಲ ನಿಮಗೆ 1,500 2,000 ರೂಪಾಯಿ ಒಳಗಡೆ ಇದೆ. ತುಂಬ ಚೆನ್ನಾಗಿದೆ. ಅದೇ ಹೇಳ್ದಂಗೆ ನೀವು ನೋಡಬೇಕು ಯಾವ್ದು ಬೇಕು ಯಾವ್ದು ಬೇಡ. ನಿಮಗೆ ಅಂದರೆ ನಿಮ್ಮ ಬಜೆಟ್ ಏನಿದೆ ಅದರಲ್ಲೂ ನಿಮಗೆ ಸಿಗುತ್ತೆ. ತೊಗೊಳ್ಳೇಬೇಕು ಅಂತಿಲ್ಲ, ನೋಡ್ಕೊಂಡು ಬಂದು ಒಂದು ಸಲ ವಿಸಿಟ್ ಮಾಡಿ ನೋಡಿ. ಇದು ತಾವ್ರೆ ಒಂದು ಸ್ಟಿಕ್ಕರ್. ಇದು ನಿಮಗೆ ರಂಗೋಲಿ ಥರನೇ ನಿಮಗೆ ಎಷ್ಟೋ ರಂಗೋಲೀಸ್ ಇದೆ. ಅಂದರೆ ನೀವು ಸ್ಟಿಕ್ಕರ್ ಥರ ಇದೆ, ನೀವು ಹಾಕಿ ಎತ್ಬೋದು, ಹಾಗೆ ಇದೆ. ಮತ್ತು ನಿಮಗೆ ಕಳಶ ಚೊಂಬಿಗೆ ನೀವು ಸ್ಟಿಕ್ಕರ್ಸ್ ಬರುತ್ತೆ, ಅದನ್ನು ಹಾಕ್ಬೋದು ನೋಡಿ. ಇದು ಡಾಬು. ತುಂಬ ಕಲೆಕ್ಷನ್ಸ್ ಹೇಳ್ತೀನಿಲ್ಲ. ನಿಮಗೆ ಒಂದು ಸಲ ಈ ಸ್ಟೋರ್ಗೆ ನೀವು ವಿಸಿಟ್ ಮಾಡಿ. ನಿಮ್ಗೇನು ತೊಗೊಬೇಕು ಏನು ತೊಗೊಬಾರ್ದು ಅಂದರೆ ನಿಮಗೆಲ್ಲ ಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಅಂಗಡಿಯಲ್ಲಿ. ಪ್ರತಿಯೊಂದು ಇದೆ. ನಾವೊಂದು ಸ್ವಲ್ಪ ಒಂದು 2-3 ಐಟಮ್ಸ್ ತೊಗೊಂಡ್ರೆ ನೋಡಿ. ಇದು ಅವರ ರೆಡಿ ಇದೆ. ಇದನ್ನ ಏನಿಲ್ಲ, ನೀವು ಇದನ್ನು ತೊಗೊಂಡ್ರೆ ನೀವು ಸೀದಾ ಎತ್ಕೊಂಡು ಮನೇಲಿ ದೇವ್ರ ಮನೇಲಿ ಇಟ್ಟರೆ ಆಯಿತು. ಅಷ್ಟು ರೆಡಿ ಕೊಡ್ತಾರೆ ಇದನ್ನು. ಆ ಥರ ಇದೆ. ಇದು ಬಂದ್ಬಿಟ್ಟು ಬಾಗಿಣ ಕೊಡೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಅರ್ಶಿನ ಕುಂಕುಮ. ಮತ್ತು ಅದೇ ಅಂದರೆ ಆ ಅಂಗಡಿಯಲ್ಲಿ ಒಂದು ಅವ್ರದ್ದು ವೆಂಕಟೇಶ್ವರನ ಫೋಟೋ ಇಟ್ಟು ಅದೇ ಎಷ್ಟು ದೊಡ್ಡದಾಗಿದೆ. ಅಂಗಡಿಯವರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನಿಮಗೆ ಈ ಡಿಸ್ಕೌಂಟ್ ಕೊಡ್ತಾರೆ. ನಿಮಗೆ ಇನ್ನೊಂದು ಏನಂದರೆ, ನೀವು ಸುಮ್ಮನೆ ಒಂದು ಸಲ ವಿಸಿಟ್ ಮಾಡಿದ್ರೆ ಸಾಕು. ನೀವೇನು ತೊಗೊಬೇಕು ಅಂತಿಲ್ಲ ನೋಡಿ. ಇದೆಲ್ಲ ಬಂದ್ಬಿಟ್ಟು ಕೈ ಮತ್ತು ಕಾಲು ಲಕ್ಷ್ಮೀ ಕೂರಿಸೋರಿಗೆ. ನಿಮಗೆ ಒಂಥರ ಹಬ್ಬ ಅನಿಸುತ್ತೆ. ನಿಮಗೆ ನೋಡಿದ್ರೆ ನೀವು 100% ನೀವು ಅಂಗಡಿ ವಿಸಿಟ್ ಮಾಡಿದ್ರೆ ನೀವು ಸುಮ್ಮನೆ ಅಂತೂ ಬರೋದಿಲ್ಲ, ತೊಗೊಂತೀರ. ಅಷ್ಟು ಚೆನ್ನಾಗಿದೆ ಇದು. ಏನಂದರೆ ಹಣ್ಣು ಹೂವು ಮತ್ತು ಒಂದು ಸಿಗಲ್ಲ ಅಷ್ಟೇ, ಇನ್ನೆಲ್ಲ ಸಿಗುತ್ತೆ ನೋಡಿ. ಅಲ್ಲಿಂದ ನಾವು ಶಾಪಿಂಗ್ ಮಾಡಿ ಹಾಗೆ ಬಂದ್ವಿ. ಅಲ್ಲೇ ಗಾಂಧಿ ಬಜಾರಲ್ಲಿ ನಿಮಗೆ ವಿದ್ಯಾರ್ಥಿ ಭವನ್ ಫೇಮಸ್ಸು. ಸೊ ಅಲ್ಲಿ ಹೋದ್ವಿ ನಾವು. ಅಲ್ಲಿ ಹೋಗಿ ಹಾಗೆ ನಾವು ಬ್ರೇಕ್ಫಾಸ್ಟ್ ಅಂದರೆ ಅಂದರೆ ಊಟ ಮಾಡಿರಲಿಲ್ಲ. ಸೊ ಅಲ್ಲೇ ನಾವು ಮಸಾಲೆ ದೋಸೆ ಫೇಮಸ್ಸು. ಸೊ ಹಾಗೆ ಮಸಾಲೆ ದೋಸೆ ತಿಂದರೆ, ಮಸಾಲೆ ದೋಸೆನೂ ಮೊದಲ ಥರ ಅಷ್ಟೊಂದು ಹೇಳೋ ಥರ ಏನಿಲ್ಲ, ಓಕೆ ಚೆನ್ನಾಗಿತ್ತು.
ನಾವೇನೇನು ಪರ್ಚೇಸ್ ಮಾಡಿದ್ವಿ ಅಂತೆಲ್ಲ ನಾವು ಮತ್ತೆ ಇನ್ನೊಂದು ಶಾಪಿಂಗ್ ಹೋಗಬೇಕು. ನಾವು ಚಿಕ್ಕಪೇಟೆಗೆ ಸಂಡೇ ಹೋಗ್ತಾ ಇದ್ವಿ. ಸೊ ಅಲ್ಲಿಂದೂ ವೀಡಿಯೋ ಮಾಡಿ ಹಾಕ್ತೀನಿ. ಅದ್ರ ಜೊತೆಗೆ ನಾವು ಏನೇನು ತೊಗೊಂಡ್ರಿ, ನಾವು ವರಲಕ್ಷ್ಮಿಗೆ ಏನೇನು ತೊಗೊಂಡ್ವಿ ಪ್ರತಿಯೊಂದೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.